ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಅಭಿಮಾನಿಗಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ದೆವ್ವ, ಗ್ರಹಬಾಧೆ, ಸನ್ನಿ, ಪಿತ್ತ, ಹಾಗೆ ಸಾಕಷ್ಟು ರೋಗಗಳು, ಇವುಗಳ ನಿವಾರಣೆ ಏನು ಹೇಳಿದೆ ನಾನು? ಗ್ರಹಬಾಧೆ, ಬಾಲಗ್ರಹ ಅಂತಿರಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಗ್ರಹಗತಿ ಸರಿಯಿಲ್ಲ, ಗ್ರಹಗತಿ ನಮಗೆ ಚೆನ್ನಾಗಿಲ್ಲ, ಮನೆಯಲ್ಲಿ ಎಲ್ಲರಿಗೂ ರೋಗಗಳು, ಎಲ್ಲ ಕಡೆಯಿಂದ ಸಾಲಗಳ ಬಾಧೆ, ಎಲ್ಲ ಕಡೆಯಿಂದ ಶತ್ರುಗಳ ಬಾಧೆ, ಮನೆಯಲ್ಲಿ ಯಾವಾಗೂ ಜಗಳಗಳು, ಇತ್ಯಾದಿ ಪ್ರಾಬ್ಲಮ್ಸ್. ಇನ್ನೂ ಕೆಲವರು ಅಮಾವಾಸ್ಯೆ ಆದರೆ, ರಾತ್ರಿ ಹೊತ್ತಾದರೆ ಗ್ರಹಣಗಳು ಬಂದರೆ ಮನೆಯಲ್ಲಿ ಏನೋ ಓದಂಗೆ ಹೋಗುತ್ತೆ, ಮನೆಯಲ್ಲಿ ಏನೋ ದೆವ್ವ ಬಂದಾಗುತ್ತೆ, ಮನೆಯಲ್ಲಿ ಏನೋ ಓಡಾಡ್ದಂಗೆ ಆಗುತ್ತೆ, ನಮ್ಮ ಅಕ್ಕಪಕ್ಕ ಏನೋ ಇದ್ದಂಗೆ ಅನಿಸುತ್ತೆ, ಯಾವುದೋ ದೆವ್ವ ಇರ್ಬೋದು, ಯಾವುದೋ ಶಕ್ತಿ ಬಂದಂಗೆ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಸ್. ಇನ್ನು ಕೆಲವರೆಲ್ಲ ಶರೀರದಲ್ಲಿ ಏನೋ ಆಗುತ್ತೆ. ಅಮಾವಾಸ್ಯೆ ಬಂದರೆ ಏನೋ ಆಗುತ್ತೆ, ಅಮಾವಾಸ್ಯೆ ಬಂದರೆ ಏನೇನೋ ಮಾತಾಡ್ತಾರೆ, ಅಮಾವಾಸ್ಯೆ ಬಂದರೆ ಏನೇನೋ ವರ್ತಿಸ್ತಾರೆ. ಇದು ಇನ್ನೊಂದು ಬಾಧೆ. ಹೀಗೆ ಕೆಲವರು ದೆವ್ವ ಹಿಡ್ದಿದೆ, ಕೆಲವರು ಇನ್ನೇನೋ ಆಗಿದೆ, ಕೆಲವರು ಇನ್ನೇನೋ ಆಗ್ತಾಯಿದೆ ಇವರಿಗೆ, ಕೆಲವರಿಗೆ ಈ ರೀತಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಈ ಮೂರು ವಿಧದಲ್ಲೂ. ಹಾಗೆ ನಮ್ಮ ಸುತ್ತಲೂ ಸಮಾಜದಲ್ಲಿ ದುಷ್ಟರ ಕಾಟ. ಹಾಗೆ ನಾವು ಮಾಡಿದ ಕೆಲಸ ಕೈಯಲ್ಲಿ ಸರಿಯಾಗಿ ನಿಲ್ಲಲ್ಲ, ಸಂಪಾದನೆ ಮಾಡಿದ ನಿಲ್ಲಲ್ಲ, ಎಲ್ಲ ವೇಸ್ಟ್ ಆಗುತ್ತೆ, ಅಭಿವೃದ್ಧಿ ಆಗ್ತಾಯಿಲ್ಲ, ವೃದ್ಧಿ ಆಗ್ತಾಯಿಲ್ಲ. ಇದು ಈ ಎಲ್ಲ ಬಾಧೆಗಳಿಗೆ ಬಹಳ ಸುಲಭವಾಗಿ ಒಂದು ಪರಿಹಾರ ಹೇಗೆ, ವಿದ್ಯೆಯನ್ನು ಹೇಗೆ ಕಲಿಸೋದು ಶಿಷ್ಯರಿಗೆ, ಭಕ್ತರಿಗೆ, ಹಾಗೆ ಸಾಮಾನ್ಯ ಜನರು ತಮ್ಮ ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಾನೊಂದು ಟಿಪ್ಸ್ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋದು, ಭಾಳ ಸುಲಭವಾಗಿ ಮಾಡೋಂಥದ್ದು, ಕಷ್ಟ ಏನಿಲ್ಲ. ಆಲ್ರೆಡಿ ನಾನು ನಿಮಗೆ ಎಕ್ಕೆ ಗಿಡದ ಬಗ್ಗೆ ಹೇಳಿದ್ದೀನಿ. ಎಕ್ಕೆ ಗಿಡದ ಬಗ್ಗೆ ನಿಮ್ಗೆ ಗೊತ್ತಿದೆ. ಎಕ್ಕೆ ಗಿಡ ಯಾವುದು? ಬಿಳಿ ಅಕ್ಕೆ ಬಗ್ಗೆ ಹೇಳಿದ್ದೀನಿ. ಹಾಗೆ ಪಿಂಕ್ ಕಲರ್, ಸ್ವಲ್ಪ ಕೆಂಪು ಅದು ಹೇಳಿದ್ದೀನಿ. ಈ ಕೆಂಪು ಇರುತ್ತಲ್ಲ, ಅದರಲ್ಲಿ ಕಪ್ಪು ಬಣ್ಣ ಇರ್ತದೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಇರ್ತದೆ ಎಕ್ಕೆ ಗಿಡದಲ್ಲಿ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಕೆಲವು ಕಡೆ ಗಿಡಗಳು ಒಣಗೋಗುತ್ತೆ, ನೀರಿಲ್ಲದೆ, ಭೂಮಿ ಎಲ್ಲ ಬಿರುಕು ಬೇರೆಗಳು. ಅಂಥ ಕಡೆ ಬೇರೆ ಇರುತ್ತೆ, ಒಣಗಾಗಿರುತ್ತೆ, ಬೇರೆ ಇರುತ್ತೆ. ಅಲ್ಲಿ ಮತ್ತೆ ಮಳೆ ಬೀಳುತ್ತೆ. ಮತ್ತೆ ಮಳೆ ಬಿದ್ದಾಗ ಅಲ್ಲಿ ಸ್ವಲ್ಪ ತೇವ ಆಗುತ್ತೆ. ಆಗ ನೀವು ಎಲ್ಲ ನೀಟಾಗಿ ತೋಡಿ ಬೇರೆ ಇರುತ್ತಲ್ಲ, ಎಕ್ಕೆ ಗಿಡ ಬೇರೆ ತೊಗೊಂಡು ಬನ್ನಿ. ಯಾವ ಎಕ್ಕೆ? ಕರಿ ಎಕ್ಕೆ, ಕರಿ ಬಣ್ಣ, ಬ್ಲ್ಯಾಕ್ ಕಲರ್, ಕಪ್ಪು ಬಣ್ಣ ಹೂ ಬಿಡುತ್ತಲ್ಲ, ಸ್ವಲ್ಪ ಕಪ್ಪು ಹೂ ಬಿಡುತ್ತೆ, ಎಲೆಗಳು ಕಪ್ಪಗೆ ಇರ್ತವೆ. ಅದನ್ನು ನಾವು ಕಪ್ಪು ಬಣ್ಣ ನಿರ್ಗುಂಡೆ ಗಿಡ, ನಿರ್ಗುಂಡೆ ಎಕ್ಕೆ ಅಂತೀವಿ, ಅಥವಾ ಕರಿ ಎಕ್ಕೆ ಗಿಡ ಅಂತೀವಿ. ಅದರದ್ದು ಬೇರು ತರಬೇಕು. ಆ ಬೇರು ಕಟ್ ಮಾಡ್ಕೊಂಬಂದು ಒಂದಷ್ಟು ಶುದ್ಧ ಇಟ್ಕೊಳ್ಳಿ, ಪರವಾಗಿಲ್ಲ, ಎಲ್ಲ ಪೀಸ್ ಮಾಡ್ಕೊಳ್ಳಿ. ಒಂದಿಷ್ಟು ಶುದ್ಧ ಪೀಸ್ಗಳು, ಒಂದು 3 ಇಂಚು 3 ಇಂಚು ಪೀಸ್ ಮಾಡ್ಕೊಳ್ಳಿ. ನಾನು 3 ಇಂಚು ಪೀಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಇಡಬೇಕು. ಅರಿಶಿಣ ನೀರಿನಲ್ಲಿ ನೆನೆ ಹಾಕಬೇಕು. ಅರಿಶಿಣ ನೀರಿನೆಲ್ಲ ಅದ್ದುಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಸುತ್ತಿ ಮನೆಯಲ್ಲಿಟ್ಟು, ಅದಕ್ಕೆ ವಿಧಾನ ಹೇಗೆ, ಯಾವ ರೀತಿ ತಗೊಂಡು ಬರಬೇಕು, ಯಾವ ರೀತಿ ಇದು ಮಾಡಬೇಕು ನೋಡಿರಿ. ಪುಷ್ಯ ನಕ್ಷತ್ರ ಇರಬೇಕು. ನೀವು ಹೇಳ್ತೀರಲ್ಲ, ಪುಬ್ಬ ನಕ್ಷತ್ರ, ಪುಷ್ಯ ನಕ್ಷತ್ರ ಅಂತ, ಅದು ಆ ಪುಷ್ಯ ನಕ್ಷತ್ರ ಇರಬೇಕು. ಭಾನುವಾರ ಪುಷ್ಯ ನಕ್ಷತ್ರ ಇರಬೇಕು. ಆ ದಿನ ಆ ಬೇರನ್ನು ತರಬೇಕು. ತರೋದಕ್ಕೆ ಮುಂಚೆ ಅಲ್ಲಿ 2 ಊದು ಕಡ್ಡಿ ತೊಗೊಂಡೋಗಿ ಕರ್ಪೂರ ಹಚ್ಚಿ
3 ಸುತ್ತು ಹೊಡೆದು ಪ್ರೇಯರ್ ಮಾಡಿ ತರಬೇಕು. ಅಲ್ಲೊಂದು ಮಂತ್ರ ಇರುತ್ತೆ, ಬೀಜಾಕ್ಷರ ಮಂತ್ರ ಗುರುಗಳ ಹತ್ರ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ವಿಘ್ನೇಶ್ವರಂದ ದೇವಿದ ಏನೋ ಒಂದು ನೀವೇ ಮಂತ್ರ ಇಟ್ಕೊಂಡ್ರೂ ನಡೀತದೆ, ಆದರೆ ಗುರುಗಳ ಹತ್ರ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಅದಕ್ಕೆ ಶೂಟೋಬಲ್ ಆಗೋದು ಕೊಡ್ತಾರೆ. ಆ ಮಂತ್ರವನ್ನು ಪಠನೆ ಮಾಡಿ 108 ಸಲ ಪಠನೆ ಮಾಡಿ ಆಮೇಲೆ ಬೇರನ್ನ ತೊಗೊಂಡು ಮನೆಗೆ ಬರಬೇಕು. ಇದು ಪದ್ಧತಿ. ಮನೆಯಲ್ಲಿ ನೀವು ಅದನ್ನು ಮತ್ತೆ ಒಂದು 21 ಡೇಸ್ 21 ದಿನ ನೀವು ಆ ಬಟ್ಟೆನೆಲ್ಲ ಸುತ್ತಿರ್ತಿರಲ್ಲ ಪೀಸುಗಳು, ದಿನ ನೀವು 11,000 ಜಪ ಮಾಡಬೇಕು. ಅಂದರೆ 6 ನಿಮಿಷಕ್ಕೆ 108 ಸಾರಿ ಮಾಡ್ತೀರ. 6 ನಿಮಿಷಕ್ಕೆ 108 ಸಾರಿ ಮಾಡ್ತೀರ ಅಂದರೆ ದಿನ ನೀವು 1,000 ಜಪ ಮಾಡಬೇಕು. 21 ದಿನ ಮಾಡಬೇಕು. ಅಲ್ಲಿಗೆ 21,000 ಆಗುತ್ತೆ ಅಲ್ವಾ? ಆಮೇಲೆ 21 ದಿನ ಆದಮೇಲೆ ಆ ಬೇರುಗಳಿಗೆ ಶಕ್ತಿ ಬಂದಿರುತ್ತೆ. ನೀವು ತಂದಿಟ್ಟಿರ್ತೀರಲ್ಲ ಬೇರುಗಳು ಮನೆಯಲ್ಲೇ, ಅದಕ್ಕೆ ಶಕ್ತಿ ಬಂದಿರುತ್ತೆ. ಮತ್ತು ಪುಷ್ಪ ನಕ್ಷತ್ರದ ದಿನ, ಪುಷ್ಪ ನಕ್ಷತ್ರ ಇರೋವಾಗಲೇ ಆ ಬೇರುಗಳನ್ನ ನೀವು ಬಿಚ್ಚಬೇಕು. ಗಂಟು ಕಟ್ಟಿರ್ತೀರಲ್ಲ ಮನೇಲಿ ಇಟ್ಟಿರ್ತೀರಲ್ಲ ಬೇರೆ ಬಿಚ್ಚಬೇಕು. ಆಮೇಲೆ ಆ ಬೇರೆ ನಾನು ಇಟ್ಕೊಂಡು ನೀವು ಏನೆಲ್ಲ ಮಾಡ್ಬೋದು ಹೇಳ್ತೀನಿ. ಯಾರಾದರೂ ನಿಮ್ಮ ಹತ್ರ ಮಕ್ಕಳಿಗೆ ಜ್ವರ ಬಂದಿದೆ, ನೆಗಡಿ ಆಗಿದೆ, ಕೆಮ್ಮು ಆಗಿದೆ, ಶೀತ ಆಗಿದೆ ಅಂತ ಬಂದರೆ ಆ ಬೇರನ್ನು ನೀವು ಇಟ್ಕೊಂಡು ಹಣೆ ಮೇಲೆ ಇಟ್ಕೊಂಡು ಏನು ನೀವು ಮಂತ್ರಪಠನೆ ಇದೆ ಅದನ್ನು ಒಂದು 108 ಸಾರಿ ಪಠನೆ ಮಾಡಿ ಆ ಬೇರನ್ನು ನೀಟಾಗಿ ತೇಯ್ಬೇಕು. ಆಕಳ ಹಾಲು, ನಾಟಿ ಹಸುವಿನ ಹಾಲಲ್ಲಿ ತೇಯ್ಬೇಕು. ತೇಯ್ದು ಗಂಧ ಬರುತ್ತೆ, ಗಂಧ ಮಾಡೋದು ಅಷ್ಟೇನೇನಿಲ್ಲ, ಉಜ್ಜುತ್ತಾ ತೆಗ್ತಾ ಇರೋದು, ಗಂಧ ಬರುತ್ತೆ. ಅಥವಾ ಚೂರ್ಣ ಪುಡಿ ಮಾಡ್ಕೊಳ್ಳಿ, ಹಂಗಾದರೂ ನಡೀತದೆ. ಗಂಧ ಥರ ಮಾಡಿ ಆ ಮಗು ನಾಲ್ಗೆಲೆ ಇಟ್ಟು ಅದಕ್ಕೆ ತಿನ್ನೋಂಗೆ ಮಾಡಬೇಕು. ಅದು ಮಗು ತಿನ್ನಲ್ಲ, ಅದಕ್ಕೇನು ಮಾಡಬೇಕು? ಕಲ್ಸಕ್ಕರೆ ಹಾಕಬೇಕು. ಕಲ್ಸಕ್ಕರೆನಲ್ಲಿ ಜೇನುತುಪ್ಪನಲ್ಲಿ ಮಾಡಿ, ಜೇನುತುಪ್ಪನಲ್ಲಿ ಮಾಡಿ ಮಗು ನಾಲ್ಗೆ ಮೇಲೆ ಹಾಕಿದರೆ ಅದು ನೆಕ್ಕತ್ತೆ. ದೊಡ್ಡವರು ಅಷ್ಟೇ ತಿನ್ಬೋದು, ದೊಡ್ಡವ್ರಿಗೂ ಕೊಡಿ, ಚಿಕ್ಕವ್ರಿಗೂ ಕೊಡಿ. ಶೀತ, ಜ್ವರ, ಕೆಮ್ಮು ಇತ್ಯಾದಿ ಆಗಿದ್ರೆ ಸನ್ನಿ ಅಂತಿರಲ್ಲ, ಪಿತ್ತ, ಇವೆಲ್ಲ ವಾಸಿ ಆಗುತ್ತೆ. ಇದು ಆರೋಗ್ಯಕ್ಕೆ. ಹಾಗೆ ವೀಕ್ನೆಸ್, ಮಕ್ಕಳಾಗಲ್ಲ ಕೆಲವರಿಗೆ, ಗಂಡಸರು ವೀಕ್ನೆಸ್ ಇರ್ತಾರೆ, ವೀರ್ಯಾವೃದ್ಧಿ ಕಡಿಮೆ ಇರುತ್ತೆ, ಸೆಕ್ಸಲ್ಲಿ ವೀಕ್ ಇರ್ತಾರೆ. ಅಂಥವ್ರಿಗೆ ಈ ಚೂರ್ಣ ಎಲ್ಲ ಕೊಟ್ಟರೆ ಆಮೇಲೆ ಏನೋ ಒಂದು ಆಗುತ್ತೆ. ಓಕೆಲಾ? ಲೇಡೀಸು ಅಷ್ಟೇ, ಅವ್ರಿಗೂ ಇವ್ರಿಗೂ ಎಲ್ಲರೂ. ಓಕೆಲಾ? 2ನೇದು. 3ನೇದು ಲೇಡೀಸು, ಕೆಲವು ಲೇಡೀಸ್ಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಆರೋಗ್ಯದಲ್ಲಿ ಸಮಸ್ಯೆಗಳು. ಆಷಾಢ ಮಾಸದಲ್ಲಿ 21 ದಿನ ಅವರು ಡೈಲಿ ಬೆಳಗ್ಗೆ 1 ಲೋಟ ಹಾಲಲ್ಲಿ ಚೂರ್ಣ ತೊಗೋಬೇಕಿದೆ ಡೈಲಿ. ಅವ್ರಿಗೆ ಬೇರನ್ನು ಕೊಡಿ, ಅವ್ರ ಮನೇಲಿ ಇಟ್ಕೊತಾರೆ. ಯಾರು ನಿಮ್ಮ ಹತ್ರ ಬಂದಿರ್ತಾರೆ ಕಷ್ಟ ಹೇಳ್ಕೊಂಡು ಅವ್ರಿಗೆ ಏನೇ ಪ್ರಾಬ್ಲಮ್ಗಳಿಲ್ಲ, ಲೇಡೀಸ್ ಪ್ರಾಬ್ಲಮ್ ಅಂತಾರೆ. ಲೇಡೀಸ್ ಪ್ರಾಬ್ಲಮ್ಗಳು ಹಲವಾರು ಇರ್ತವೆ, ಅದಕ್ಕೆ ಅದು ಸರಿ ಹೋಗುತ್ತೆ. ಆಷಾಢ ಮಾಸದಲ್ಲಿ ನೆನಪಿಟ್ಕೊಳ್ಳಿ, ಆಷಾಢ ಮಾಸದಲ್ಲಿ ಅದನ್ನು ನೀವು ಕೊಡಬೇಕು. ಪುಷ್ಯ ನಕ್ಷತ್ರ, ಪುಷ್ಯ ಏನು ನಕ್ಷತ್ರ ಇರುತ್ತೆ ಆ ಟೈಮಲ್ಲಿ ಅವ್ರಿಗೆ ಹೇಳಿ, ಆ ಟೈಮ್ ಬರೋಕ್ಕೆ ಹೇಳಿ, ಆ ಟೈಮಲ್ಲಿ ಕೊಡಬೇಕು. ಭಾನುವಾರ ಹೊತ್ತು, ಆದಷ್ಟು ಭಾನುವಾರ ಇದ್ದರೆ ಒಳ್ಳೆಯದು. ಅವ್ರ ಲೇಡೀಸ್ಗೆ ಏನೇನು ಕಾಯಿಲೆ ಇದೆ ಅದು ತೊಗೊಂಡ್ರೆ ಸರಿ ಹೋಗುತ್ತೆ. ಇದು ಒಂದು ಗೊತ್ತಾಯ್ತಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದಿದೆ, ಏನಪ್ಪ ಅಂದರೆ ಟ್ರಿಕ್ಸು. ಈ ಬೇರೆಲ್ಲ ರಸ ಮಾಡಿ, ರಸ ಅಂದರೆ ಒಂಥರ ಗಂಜಿ ಥರ ಮಾಡಿ ಎಲ್ಲ ಪುಡಿ ಹಾಕಿ ಎಲ್ಲ ಕಲಿಸ್ಬೇಕು. ಈ ಬೇರು ಗೊತ್ತಾಯ್ತಲ್ಲ ಮಾಡಿ, ಇದಕ್ಕೆ ಮೇಕೆಯ ಗಂಜಲ ಮತ್ತು ಬೇವಿನ ಒಂದು ಸೊಪ್ಪಿನ ಪೇಸ್ಟ್ ಮಿಕ್ಸ್ ಮಾಡಬೇಕು. ಮೈಗೆಲ್ಲ ಪಟಾಕೋಬೇಕು, ರಾತ್ರಿ ಪಟಾಕೋಬೇಕು, ಬೆಳಗ್ಗೆಗೆ ಸ್ನಾನ ಮಾಡಬೇಕು. ಈ ರೀತಿ ಡೈಲಿ ಮಾಡಬೇಕು. ಎಷ್ಟು ದಿನ ಆಗುತ್ತಾ? 21 ದಿನ ಮಾಡಬೇಕು, 21 ಡೇಸ್. ಡೈಲಿ ಮೈಗೆ ಪಟಾಕೋದು, ಮಲ್ಕೊಳ್ಳೋದು, ಮೈಗೆ ಪಟಾಕೋದು, ಮಲ್ಕೊಳ್ಳೋದು, ಬೆಳಗ್ಗೆ ಸ್ನಾನ ಮಾಡೋದು. ಈ ಬೇರಿನ ಪುಡಿಯನ್ನು ಬೇವಿನ ಎಣ್ಣೆಯಲ್ಲಿ ಮೈಗೆಲ್ಲ ಹಾಕ್ಕೊಂಡು ಸ್ನಾನ ಮಾಡೋದು ಬೆಳಗ್ಗೆ. ಹೀಗೆ ಎಷ್ಟು ದಿನ ಮಾಡ್ಬೇಕಂದ್ರೆ 21 ದಿನ. ಹೀಗೆ ಮಾಡಿದ್ರೆ, ಹಾಗೆ ಮಂತ್ರ ಮರಿಬಾರ್ದು. ಒಂದು ಬೀಜಾಕ್ಷರ ಮಂತ್ರ ಇರ್ತದೆ, ಅದು ಹೇಳ್ಕೊಂಡು ಪಟಾಕೋಬೇಕು, ಮಲ್ಕೋಬೇಕು. ಅದರ ಧ್ಯಾನ 21 ದಿನ. ಹೀಗೆ ಮಾಡಿದ್ರೆ 21 ದಿನ. ಆಮೇಲೆ ಯಾವುದೇ ಬ್ರಹ್ಮ ರಾಕ್ಷಸ, ದೆವ್ವ
ಭೂತ ಪ್ರೇತ ಪಿಶಾಚಿ ಕಾಟಗಳು ಇವ್ರಿಗಿರೋದಿಲ್ಲ, ಅವ್ರ ಹತ್ರ ಬರೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಆ ವಾಸನೆ ಅನ್ನೋದು ಅವ್ರ ಶರೀರದಲ್ಲಿರೋ ವಾಸನೆ ಕೋಟಿಂಗ್ ಆಗಿಬಿಡುತ್ತೆ 21 ದಿನ ಮಾಡಿದ್ರೆ. ಆಮೇಲೆ 21 ದಿನ ಮಾಡಿದ್ರೆ ಯಾವುದೇ ದೆವ್ವ ಭೂತ ಪ್ರೇತ ಆ ವಾಸನೆಗೆ ಅಲ್ಲಿಗೆ ಬರೋದಿಲ್ಲ, ಓಡೋಗ್ತವೆ ಅವ್ರ ಹತ್ರ. ಇದು ಒಂದು. ಇನ್ನು ಯಾರಿಗೋ ಮಕ್ಕಳಿಗೆ, ಯಾರೋ ಲೇಡೀಸ್ಗೆ, ಯಾರೋ ಜೆಂಟ್ಸ್ಗೆ ದೆವ್ವ ಹಿಡ್ಕೊಬಿಟ್ಟಿದೆ, ಇನ್ನೇನೋ ಗ್ರಹ ಬಾಧೆ ಇದೆ, ಅವ್ರಿಗೆ ನಾನು ಆಗಲೇ ಹೇಳಿದೆ ಈ ಬೇರನ್ನು ಅರ್ದು ತಿಕ್ಕಿ ಅವ್ರ ಬಾಯಿನಲ್ಲಿ ಇಡಬೇಕು. ಹಾಗೆ ಅಭಿಮಂತ್ರಿಸಿ ಅವ್ರ ಸುತ್ತಲೂ ಮಂತ್ರ ಜಪ ಮಾಡಿ ಅವ್ರಿಗೆ ಒಂದು ಬೇರನ್ನೇ ಕೊಡಬೇಕು. ಅವರು ಯಾವಾಗೂ ಜೊತೆಯಲ್ಲಿ ಇಕ್ಕೋಬೇಕು. ಅಥವಾ ಯಂತ್ರ ಇರುತ್ತೆ, ಯಂತ್ರ ಗೊತ್ತಲ್ಲ ಚಿಕ್ಕದಾಗಿ ತಾಯ್ದೊಳಗೆ ಒಂದು ಬೇರೆ ಹಾಕ್ಬಿಟ್ಟು ಮುಚ್ಚಳ ಹಾಕಿ ಮಂತ್ರ ಅಭಿಮಂತ್ರಿಸಿ ಕೊಡಬೇಕು ಅವ್ರಿಗೆ, ತಾಯ್ತ. ಆದರೆ ಅದರೊಳಗೆ ಇಡೋದು ನೀವು ಬೇರು ಅದೆಲ್ಲ ಅವ್ರಿಗೆ ಗೊತ್ತಾಗಬಾರ್ದು. ತಾಯ್ತದೊಳಗೆ ಇಡೋದು ನೀವು ತಾಯ್ತದೊಳಗೆ ಇಡಬೇಕು. ಮೊದಲೇ ರೆಡಿ ಮಾಡಿಕೊಂಡು ಮಂತ್ರ ಎಲ್ಲ ಪಠನೆ ಮಾಡಿ 108 ಸಲ ಪೂಜೆ ಮಾಡಿ ಅವರಿಗೆ ಕೊಡಬೇಕು. ಕುತ್ತಿಗೆ ಎಲ್ಲ ಹಾಕ್ಕೊಳ್ಳಿ, ಇಲ್ಲ ಕೈ ಕೊಟ್ಕೊಳ್ಳಿ, ಸೊಂಟ ಕಟ್ಕೊಳ್ಳಿ ಅವ್ರಿಷ್ಟ. ಅದರೊಳಗಡೆ ಏನಿರ್ತದೆ ತಾಯ್ದಲ್ಲಿ ಕರಿ ಎಕ್ಕೆ ಗಿಡ ಬೇರು ನೀವು ತಂದಿಕ್ಕೊಂಡು ಮಾಡಿದ್ರಲ್ಲ ಬೇರೆ ಇರ್ತದೆ, ಮುಚ್ಚಳ ಹಾಕಿರ್ಬೇಕು. ಅವ್ರು ತೆಗೆದು ನೋಡಬಾರ್ದು, ನೀವು ಅವ್ರಿಗೆ ಗೊತ್ತಿಲ್ಲದೆ ಅದು ಮಾಡಿ ಕೊಡಬೇಕು. ಅವರು ಕಟ್ಕೊಂಡ್ರೆ ಅವ್ರಿಗೆ ಗ್ರಹ ಬಾಧೆ, ಅದೇನು ಹೇಳ್ತಾರೆ ಬಾಲಗ್ರಹ, ಇನ್ನೊಂದು ಮತ್ತೊಂದು ದೆವ್ವ ಭೂತ ಪ್ರೇತ ಪಿಶಾಚಿ ಕಾಟುಗಳು ಅವ್ರಿಗೆ ಇರೋದಿಲ್ಲ, ಓಡಾಗುತ್ತೆ ಅವರಲ್ಲಿರೋದು. ಇದು ಅದು ಮೆಥಡ್. ಗೊತ್ತಾಯ್ತಲ್ಲ. ಅಂದರೆ ಮನುಷ್ಯನಿಗೆ ಏನೆಲ್ಲ ಕಾಯಿಲೆಗಳಿದೆ, ಏನೆಲ್ಲ ಸಾಲದ ಬಾಧೆ, ಹಣ ಬೇಕು, ಸಾಲಗಾರರಿಂದ ತಪ್ಪಿಸ್ಕೋಬೇಕು, ಧನ ಪ್ರಾಪ್ತಿ ಆಗಬೇಕು, ಐಶ್ವರ್ಯ ಪ್ರಾಪ್ತಿ ಆಗಬೇಕು, ಕಷ್ಟಗಳ ನಿವಾರಣೆ ಆಗಬೇಕು, ಎಲ್ಲದಕ್ಕೂ ಇದು ಒಂದು ರೀತಿ ಒಳ್ಳೆಯ ಪರಿಹಾರ. ಅವ್ರಿಗೆ ನೀವು ಬೇರೆ ಕೊಡಿ. ಅವರು ಈ ತಾಯ್ತ ಕೊಟ್ಟರೆ ಕಟ್ಕೊಳ್ಳಿ, ಇಲ್ಲ ಮನೆಯಲ್ಲಿ ಬೇರೆ ಇಟ್ಕೊಂಡು ಪೂಜೆ ಮಾಡಲಿ. ಮನೆಯಲ್ಲಿ ಬೇರೆ ಇಟ್ಕೊಂಡು ಪೂಜೆ ಮಾಡ್ಬೋದು ಅವರು. ಆ ಬೇರೆ ಕೊಟ್ಟರೆ ಮನೆಯಲ್ಲಿ ಬೇಜ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರು. ಯಾರಿಗೆ ಕೊಡಿ, ದಕ್ಷಿಣೆ ತೊಗೋಬೇಕು. ಮತ್ತು ನೀವು ಸಾಧನೆ ಮಾಡೋರು ಬೀಜಾಕ್ಷರ ಮಂತ್ರ ಗುರುಗಳ ಹತ್ರ ತೊಗೋಬೇಕು. ಅವರು ಬೀಜಾಕ್ಷರ ಮಂತ್ರ ತಗೊಂಡು ಆಮೇಲೆ ನೀವು ಅದನ್ನು ಮಂತ್ರಪಠನೆ ಮಾಡಿ ಸಾಧಿಸಿ ಸಿದ್ಧಿ ಮಾಡಿಕೊಂಡು ಆಮೇಲೆ ಇವೆಲ್ಲ ಮಾಡ್ಕೋಬೇಕು. ಇದು ಕರಿ ಎಕ್ಕೆ ಗಿಡದ ಮಹಿಮೆ. ಈಗಾಗಲೇ ಬಿಳಿ ಎಕ್ಕೆ ಗಿಡ, ಪಿಂಕ್ ಕಲ್ಲರು ಅವೆಲ್ಲ ನಾನು ಹೇಳಿದ್ದೀನಿ. ಇದರಲ್ಲಿ ಭೂತ ಪ್ರೇತ ಪಿಶಾಚಿಗಳ ನಿವಾರಣೆ, ಬಾಲಗ್ರಹ ಗ್ರಹಬಾಧೆ ನಿವಾರಣೆ, ದಾರಿದ್ರ್ಯ ನಿವಾರಣೆ. ಗೊತ್ತಾಯ್ತಲ್ಲ. ಸೆಕ್ಸಲ್ಲಿ ಮಕ್ಕಳಾಗಲ್ಲ, ಸೆಕ್ಸ್ ಪ್ರಾಬ್ಲಮ್ ಇದೆ, ವೀಕ್ ಇದ್ದಾರೆ ಅಂದರೆ ಅವ್ರಿಗೆ ಓಕೆ. ವೀರ್ಯಾವೃದ್ಧಿ, ಶರೀರದಲ್ಲಿ ವೀರ್ಯಾವೃದ್ಧಿ ಆಗಬೇಕಲ್ಲ, ಇಲ್ಲಾಂದ್ರೆ ಮಕ್ಳು ಹೆಂಗಾಗುತ್ತೆ, ಅವಾಗ ಆರೋಗ್ಯದಿಂದ ಇರಬೇಕಲ್ಲ. ಮತ್ತು ಭೂತ ಪ್ರೇತಗಳು ಓಡೋಗ್ಬೇಕಲ್ಲ ನಮ್ಮ ಮನೆ ಬಿಟ್ಟು, ಇವೆಲ್ಲ ಇದರಲ್ಲಿ ಆಗುತ್ತೆ. ಈ ರೀತಿ ಒಂದು ಕರಿ ಎಕ್ಕೆ ಗಿಡದಲ್ಲಿ ಬಹಳ ಆದರೆ ಏನರಲ್ಲಿ ಕೊಡಬೇಕಿದು, ಗಂಧ ಎಲ್ಲ ಮಾಡಿ, ಕಲ್ಸಕ್ಕರೆ, ಜೇನುತುಪ್ಪ, ಆಮೇಲೆ ಹಸುವಿನ ಹಾಲು, ಆಕಳ ಹಸುವಿನ ಹಾಲು ಮರಿಬಾರ್ದು. ಅವಾಗೆಲ್ಲ ಎಷ್ಟು ಕರಿ ಎಕ್ಕೆ ಗಿಡದು. ಇದು ತುಂಬ ಇದಾವ್ರೆ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇಲ್ಲಿ ಕಲಿಬೋದು ನೀವು. ಹಾಗೆ ಬೀಜಾಕ್ಷರ ಮಂತ್ರ ಬಹಳ ಇಂಪಾರ್ಟೆಂಟು, ಗುರುಗಳ ಹತ್ರ ತಗೊಳ್ಳೋದು ಒಳ್ಳೆಯದು. ಓಕೆನಾ? ಓಕೆ, ನೀವು ಸಾಧನೆ ಮಾಡಿ, ಏನೋ ಒಂದು ಗಣಪತಿ ಮಂತ್ರ ಹಿಡ್ಕೊಂಡು ಸಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆ ಇಲ್ಲಿವರೆಗೂ ನೋಡಿದ್ರೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ಭಾಗಗಳು ಮಾಡಲಿಕ್ಕೆ ಅವಕಾಶ ಆಗುತ್ತೆ ನನಗೆ. ನೀವು ಅವಕಾಶ ಕೊಡಬೇಕು. ನಿಮ್ಮ ಒಂದು ಲೈಕ್ ಇದೆಯಲ್ಲ, ಲೈಕ್ ಮಾಡ್ತೀರಲ್ಲ, ಅದೇ ನನಗೆ ಶಕ್ತಿ, ಎನರ್ಜಿ, ಪ್ರೋತ್ಸಾಹ. ಗೊತ್ತಾಯ್ತಲ್ಲ. ಹಾಗೆ ಹಿಂದಿನ ಭಾಗಗಳು ನೋಡಿ, ಬಿಳಿ ಎಕ್ಕೆ ಗಿಡ ಹಾಕಿದ್ದೀನಿ, ಎಕ್ಕೆ ಗಿಡದ ಬಗ್ಗೆ ಹಾಕಿದ್ದೀನಿ. ಬೇರೆ ಇನ್ನೊಂದು ಪಿಂಕ್ ಕಲರ್ ಎಕ್ಕೆ ಗಿಡ ಅದ್ರ ಬಗ್ಗೆ ಹಾಕಿದ್ದೀನಿ. ಇದ್ರ ನೋಡಿ, ಇದು ಈಗ ನೋಡಿ, ಮತ್ತು ಮುಂದಿನ ವಿಡಿಯೋಗಳು ನೋಡಿ. ಓಕೆನಾ? ಈ ರೀತಿ ಇನ್ನೂ ನಾನು ನಿಮಗೆ ಆದಷ್ಟು ಬೇರೆ ಇನ್ನೊಂದೇನೋ ಒಂದು ನೆಕ್ಸ್ಟ್ ಹಿಡ್ಕೊಂಡು ಬರ್ತೀನಿ. ಇದರಿಂದ ನಿಮಗೆ ಈಗ ಒಂದಷ್ಟು ಉಪಯೋಗ ಆಗುತ್ತೆ. ನೀವೇ ಸ್ವತಃ ಮಾಡ್ಕೋಬೋದು, ಅಷ್ಟೇನು ಕಷ್ಟ ಇಲ್ಲ ಇದು. ಆದರೆ ನೀವು ಜಪ ತಪ ಮಾಡಲಿಕ್ಕೆ ಆದಷ್ಟು ಹಳೆಯ ದೇವಸ್ಥಾನಗಳು ಉಪಯೋಗಿಸ್ಕೊಳ್ಳಿ, ಬೆಟ್ಟ ಗುಡ್ಡಗಳು ಉಪಯೋಗಿಸ್ಕೊಳ್ಳಿ, ಅಮಾವಾಸ್ಯೆ ದಿನ, ಗ್ರಹಣ ದಿನ, ಭಾನುವಾರ ದಿನ ಉಪಯೋಗಿಸ್ಕೊಳ್ಳಿ, ಏಕಾಂತವಾದ ಜಾಗ ಉಪಯೋಗಿಸ್ಕೊಳ್ಳಿ. ಆದಷ್ಟು ನೀವು ಒಳ್ಳೆಯ ರೀತಿ ಸಾತ್ವಿಕರಾಗಿರಬೇಕು. ಸಾತ್ವಿಕ ಆಹಾರ, ಸಾತ್ವಿಕ ಪದ್ಧತಿ, ಸನ್ಮಾರ್ಗ ನಿಮ್ಮದಾಗಿರಲಿ. ಓಕೆನಾ? ಆಗ ನಿಮ್ಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಓಕೆಲಾ? ಓಕೆ, ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.